ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಬ್ಯೂಟಿ ಪಾರ್ಲರ್ ಕೊರಟಗೆರೆ. ನಾನು ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣ ಸ್ವಾಮಿ. ಫ್ರೆಂಡ್ಸ್, ನಾನು ಹೇರ್ ಕಟ್ಟಿಂಗ್ ಯಾವಾಗಲೂ ಮಾಡ್ತಾ ಇರ್ತೀನಿ. ಸ್ಟೆಪ್ಪು, ವಿ, ಫೆದರು, ಲೇಯರು ಆ ಥರ ಎಲ್ಲ ಕಟ್ಟು ಮಾಡ್ತಾ ಇರ್ತೀನಿ. ಆ ರೀತಿ ಹೇರ್ ಕಟ್ಟಿಂಗ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಈ ರೀತಿ ಉದ್ದುದ್ದ ಕೂದಲು ಸಿಗುತ್ತೆ ಫ್ರೆಂಡ್ಸ್. ನಮಗೆ ಸ್ಟೆಪ್ಸು ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಈ ರೀತಿ ಉದ್ದುದ್ದ ಕೂದಲು ಸಿಗುತ್ತೆ. ಇದನ್ನೆಲ್ಲ ಎತ್ತಿಟ್ಬಿಟ್ಟು ಯಾರಿಗಾದ್ರೂ ಕೊಡ್ತಾ ಇದ್ವಿ. ಈಗ ಯಾರಿಗೂ ಕೊಡೋದು ಬೇಡ. ಇದರಲ್ಲಿ ನಾನೇ ಏನಾದರೂ ಎಕ್ಸ್ಟೆನ್ಷನ್ ಅಥವಾ ಹೇರ್ ಎಕ್ಸಸರೀಸ್ ಆ ರೀತಿ ಏನಾದರೂ ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ರೀತಿ ತುಂಬ ಕೂದಲು ಎತ್ತಿಟ್ಟಿದ್ದೆ. ಅದರಲ್ಲಿ ನಾನು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ನೋಡ್ತಾ ಇರಬೇಕಾದ್ರೆ ಈ ರೀತಿ ಫ್ಲವರ್ಸು ಬರ್ತಾ ಇತ್ತು ಫ್ರೆಂಡ್ಸ್. ನೋಡಿ, ಈ ರೀತಿ ಫ್ಲವರ್ಸು ಅದರಲ್ಲಿ ಎಕ್ಸ್ಟೆನ್ಷನ್ ಈ ರೀತಿ ಮಾಡ್ಕೊಬೋದು ಎಕ್ಸಸರೀಸ್ ಅಂತ ಹೇಳಿ ಬರ್ತಾ ಇತ್ತು. ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಇದು ಮೊದಲು ಟ್ರೈ ಮಾಡಿದ್ದು, ನೋಡಿ ಇಷ್ಟು ಬಂದಿದೆ. ಮತ್ತು ನೆಕ್ಸ್ಟು ಇದನ್ನು ಟ್ರೈ ಮಾಡಿದೆ, ನೋಡಿ ಇದು ಕೂಡ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ. ನೀವು ಮನೇಲಿ ಕಟ್ ಮಾಡ್ತೀರಲ್ಲ, ಒಂದು ಸ್ವಲ್ಪ ಒಂದು ಇಷ್ಟಿಷ್ಟು ಉದ್ದ ಕೂದಲಿದ್ರು ಕೂಡ ನೀವು ಅದನ್ನು ತಗೊಂಡು ಕೂಡ ಈ ರೀತಿ ಎಕ್ಸಸರೀಸ್ನ ಮಾಡ್ಕೊಬೋದು. ಬನ್ನಿ ಫ್ರೆಂಡ್ಸ್, ಈಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇವಾಗ ಇದನ್ನ ಹೇರ್ ಎಕ್ಸಸರೀಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಮೊದಲು ನಾವು ಸ್ಟ್ರೈಟ್ನಿಂಗ್ ಮಿಷಿನ್ನ ತಗೊಂಡು ಆನ್ ಮಾಡಿಕೊಂಡು ಹೇರ್ಸ್ನ ಒಂದು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಅದು ಕರ್ಲ್ಸ್ ಎಲ್ಲ ಇರುತ್ತಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಟ್ರೈಟ್ ಮಾಡಿಕೊಂಡ್ರೆ ನಾವು ಎಕ್ಸಸರಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಈ ರೀತಿ ನೀಟಾಗಿ ಒಂದು ಸ್ವಲ್ಪ, ಜಾಸ್ತಿ ಏನಲ್ಲ, ಸ್ವಲ್ಪ ಹೀಟ್ ಕೊಟ್ರೆ ಒಂದು ಸ್ವಲ್ಪ ಸ್ಟ್ರೈಟ್ ಆಗುತ್ತೆ ಅದು, ಅಲ್ಲಿವರೆಗೂ ಮಾತ್ರ. ನೋಡಿ ಈ ರೀತಿ. ಈ ರೀತಿ ಸ್ಟ್ರೈಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿ, ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕೊತಾ ಇದ್ದೀನಿ ನಾನು. ನೋಡಿ ಈ ರೀತಿ ಮಾಡಿ ಒಂದು ರಬ್ಬರ್ ಬ್ಯಾಂಡ್ನ ತಗೊಂಡು ಸ್ವಲ್ಪ ಟೈಟಾಗಿ ಹಾಕೊಬೇಕು. ದಾರದಲ್ಲಿ ಕೂಡ ಕಟ್ಕೊಬೋದು. ರಬ್ಬರ್ ಬ್ಯಾಂಡ್ಸ್ ಇಲ್ಲ ಅಂತಂದ್ರೆ ಬ್ಲಾಕ್ ಕಲರ್ ದಾರ ಅಥವಾ ಬ್ರೌನ್ ಕಲರ್ ದಾರದಲ್ಲಿ ಟೈಟಾಗಿ ಕಟ್ಕೊಂಡ್ಬಿಡ್ಬೇಕು ಈ ತರ. ನೋಡಿ ಈ ರೀತಿ ಕಟ್ಕೊಂಡು ಒಂದು ಸ್ವಲ್ಪ ಹಿಂಗೆ ಹಿಂದಕ್ಕೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಹಿಂಗೆ. ಇದಾದ್ಮೇಲೆ ಇನ್ನೊಂದ್ಸಲ ನಾನು ಇದನ್ನ ಹಿಂಗೆ ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೈಟ್ ಮಾಡಿಕೊಂಡು ಒಂದ್ಸಲ ನೀಟಾಗಿ ಈ ರೀತಿ ಬಾಚ್ಕೊಬೇಕು ಫ್ರೆಂಡ್ಸ್. ನೋಡಿ ಹಿಂಗೆ. ಎಕ್ಸ್ಟ್ರಾ ಕೂದಲೆಲ್ಲ ಬಂದ್ಬಿಡುತ್ತೆ, ಆಚೆಗೆ ಇರೋದೆಲ್ಲ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಹಿಂಗೆ ಮಾಡಿದಾಗ. ಈಗ ನಾವು ಕತ್ರಿ ತಗೊಂಡು ಇಲ್ಲಿ ಕಟ್ ಮಾಡ್ಕೊಬೇಕು. ನೋಡಿ ಈ ರೀತಿ ರೆಡಿ ಆಯ್ತಲ್ವಾ. ಇದನ್ನ ಇವಾಗ ಶೇಪ್ ಕೊಡಬೇಕು ನಾವು. ಶೇಪ್ ಕೊಡೋದಕ್ಕೆ ನಮಗೆ ಎಷ್ಟು ಪೆಟಲ್ಸ್ ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ. ನಾನು ಇವಾಗ ಇದರಲ್ಲಿ ಒಂದು 3ರಿಂದ 4 ಮಾಡೋಣ ಅನ್ಕೊಂಡಿದೀನಿ. ಎಷ್ಟು ಬರುತ್ತೆ ನೋಡ್ಬೇಕು. ನೋಡಿ ಈ ರೀತಿ ತಗೊಬೇಕು ಕೂದಲನ್ನ. ಸ್ವಲ್ಪ ಕೂದಲು ತಗೊಂಡು ಈ ರೀತಿ ಇಟ್ಕೊಂಡು ನೋಡಿ ನೀಟಾಗಿ ಒಂದು ಈ 2 ಬೆರಳಿನ ಸಹಾಯದಿಂದ ಹಿಂಗೆ ಇಟ್ಕೊಂಡು ಸ್ವಲ್ಪ ಕೂಮ್ ಮಾಡಿ ಇದಕ್ಕೆ ನಾನು ಹಾರ್ಡ್ ಸ್ಪ್ರೇನ ಲೈಟಾಗಿ ಹೊಡಿತಾ ಇದ್ದೀನಿ. ನೋಡಿ ಹಾರ್ಡ್ ಸ್ಪ್ರೇ ಇದು. ನೋಡಿ ಈಗ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಇದು ಸ್ಟ್ರೈಟ್ ಆಯ್ತು. ಈಗ ಮತ್ತೆ ಇದನ್ನ ನಾನು ಹೀಟ್ ಮಾಡ್ತೀನಿ, ಅದು ಹಂಗೆ ಫಿಕ್ಸ್ ಆಗಲಿ ಅಂತ ಹೇಳಿ. ನೋಡಿ ಈ ರೀತಿ. ಈಗ ಇದು ನೀಟಾಗಿ ಹಿಂಗೆ ಫಿಕ್ಸ್ ಆಯ್ತು. ಇದು ಸ್ವಲ್ಪ ಹೊರಗಡೆಗೆ ನೋಡಿ ಈ ರೀತಿ ಔಟ್ಗೆ ಸ್ವಲ್ಪ ಮಾಡ್ಕೊಬೇಕು. ಸ್ವಲ್ಪ ಅದು ಹೂವು ಥರ
ಪೆಟಲ್ ಹೂವು ತರ ಬರ್ಲಿ ಅಂತ ನೋಡಿ ಹಿಂಗೆ. ಮತ್ತೆ ಈಗ ಇದಾಯಿತು. ಇದಕ್ಕೆ ಇನ್ನೊಂದ್ಸಲ ಸ್ಪ್ರೇ ಮಾಡ್ತೀನಿ. ಮಾಡಿಕೊಂಡು ಇದನ್ನು ಮತ್ತೆ ಹಿಂಗೆ ಸೆಟ್ ಮಾಡಿ ಇವಾಗ ನೆಕ್ಸ್ಟ್ ಪೆಟಲ್ ತಗೊಳ್ಳೋಣ. 4 ತಗೊತೀನಿ ನಾನು, 4 ಮಾಡ್ಬೋದು ಇದರಲ್ಲಿ ನೋಡಿ. ಈಗ ಮತ್ತೆ ಇನ್ನೊಂದು ತಗೊಂಡೆ, ಅದನ್ನು ಕೂಡ ಸೇಮ್ ಇದೇ ರೀತಿ ನೋಡಿ. ಮತ್ತೆ ಇದನ್ನು 2 ಬೆರಳಿನ ಸಹಾಯದಿಂದ ಇಟ್ಕೊಬೇಕು. ನಿಧಾನವಾಗಿ ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಕೂದಲನ್ನೇ ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಈ ಥರ ಇಟ್ಕೊಬೇಕು. ಈ ರೀತಿ ನೋಡಿ, ಇನ್ನೊಂದ್ಸಲ ಕೂಮ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ, ಚೂರು ಸ್ಪ್ರೆಡ್ ಮಾಡಿ, ಜಾಸ್ತಿ ಬೇಡ ನೋಡಿ, ಇಷ್ಟು ಸ್ಪ್ರೆಡ್ ಮಾಡಿಕೊಂಡು ಈಗ ಸ್ಪ್ರೇ ಮಾಡ್ತಾಯಿದ್ದೀನಿ. ಸ್ಪ್ರೆಡ್ ಮಾಡಿ ನೋಡಿ, ಹೀಗೆ ಜಸ್ಟ್ ನೋಡಿ, ಹೀಗೆ ಮಾಡಿದ್ರೆ ಹಾಗೆ ಅದು ಹೋಲ್ಡ್ ಆಯಿತು. ಈಗ ಒಂದ್ಸಲ ಮಿಷಿನಿಂದ ಅದನ್ನು ಹಂಗೆ ಫಿಕ್ಸ್ ಮಾಡಿಬಿಡೋಣ ನೋಡಿ. ಹಿಂಗೆ ಫಿಕ್ಸ್ ಮಾಡಿಕೊಂಡ್ರೆ ಅದು ಹಂಗೆ ಇರುತ್ತೆ. ನಾವು ಪಾರ್ಲರ್ ಅವರು ಎಷ್ಟೊಂದು ಜನ ಹೇರ್ ಕಟ್ಟಿಂಗ್ ಮಾಡಿ ಕಟ್ಟಿಂಗಲ್ಲಿ ಬಂದಿರೋ ಕೂದಲನ್ನೆಲ್ಲ ಬಿಸಾಕ್ತಾ ಇರ್ತೀವಿ ಫ್ರೆಂಡ್ಸ್, ಅಥವಾ ಬೇರೆಯವ್ರಿಗೆ ಈ ಹೇರ್ಸ್ ಕೇಳ್ಕೊಂಡು ಬರೋರಿಗೆ ಕೊಟ್ಬಿಡ್ತೀವಿ. ಅದ್ರ ಬದಲು ಈ ರೀತಿ ಯಾವಾಗಾದರೂ ಫ್ರೀ ಇದ್ದಾಗ ನಾವು ಈ ರೀತಿ ಎಕ್ಸಸರೀಸ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಮೇಕಪ್ಗೆ ಹೋದಾಗ ಸ್ವಲ್ಪ ಅರ್ಜೆಂಟ್ ಇರಬೇಕಾದ್ರೆ ಹೇರ್ ಸ್ಟೈಲ್ಗಳು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ನಾನು ಕೂಡ ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಈ ರೀತಿ ಮಾಡಬೇಕು ನೋಡೋಣ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲಿ 1-2-3 ರೀಲ್ಸಲ್ಲಿ ನೋಡಿದೆ ಈ ರೀತಿ ಹೇರ್ ಎಕ್ಸಸರೀಸ್ ಇರೋದನ್ನು. ನಮ್ಮ ಹತ್ರ ಹೇರ್ಸ್ ಇರುತ್ತೆ, ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಈ ರೀತಿ ಟ್ರೈ ಮಾಡಿದೆ. ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ. ಆರಾಮಾಗಿ ಟ್ರೈ ಮಾಡ್ಬೋದು. ನಮ್ಮ ಪಾರ್ಲರ್ ಅಕ್ಕ ತಂಗಿಯರಿಗೆಲ್ಲನೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಮತ್ತೆ ಹಾಗೆ ಕೂರಿಸ್ತಾ ಇದ್ದೀನಿ ಇದನ್ನು ನೋಡಿ, ಹೀಗೆ ಇವಾಗಿಲ್ಲ, ಇನ್ನು ಶೂನ್ಯ ಮಾಸ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಪಾರ್ಲರ್ ಅಕ್ಕ ತಂಗಿಯರಿಗೆಲ್ಲ ಸ್ವಲ್ಪ ಕೆಲಸ ಇರೋದಿಲ್ಲ, ಫ್ರೀಯಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋರು ಈ ರೀತಿ ಕಟ್ ಮಾಡಿ ಎತ್ತಿಟ್ಟಿರೋ ಕೂದಲನ್ನು ತೆಗೆದುಬಿಟ್ಟು ಈ ರೀತಿ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ ಒಂದ್ಸಲ ಕಮೆಂಟ್ ಮಾಡಿ. ನನಗೂ ಖುಷಿ ಆಗುತ್ತೆ. ಬೇರೆ ಈ ಥರ ಏನಾದರೂ ಹೊಸದಾಗಿ ಟ್ರೈ ಮಾಡೋದಕ್ಕೆ ನನಗೂ ಇನ್ಸ್ಪಿರೇಷನ್ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಮಾಡಿದ್ಮೇಲೆ ಒಂದ್ಸಲ 2 ಬೆರಳಿನ ಸಹಾಯದಿಂದ ಹಿಂಗೆ ಕೂರಿಸ್ಕೊಂಡ್ಬಿಡ್ಬೇಕು ಅದನ್ನು. ಇಲ್ಲ ಅಂತಂದರೆ ಅದು ಹೇರ್ಸ್ ಎಲ್ಲ ಹಾರಾಡ್ತಾ ಇರುತ್ತೆ ಹಂಗೇನೆ. ಅದಕ್ಕೋಸ್ಕರ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದನ್ನು ಇವಾಗ ನಾವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು. ಇದನ್ನು ನಾವು ಈ ರೀತಿ ಹೂವಿನ ಆಕಾರದಲ್ಲಿ ಕಟ್ ಮಾಡ್ಬೋದು, ಇಲ್ಲ ಬೇಡ ಅಂತಂದರೆ ಹಿಂಗೆ ಸ್ಕ್ವಯರ್ ಆಗಿ ಕಟ್ ಮಾಡಿ ಯೂಸ್ ಮಾಡ್ಬೋದು ನಾವು. ಈಗ ಇದನ್ನು ಪೆಟಲ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ.
ನೋಡಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಫೈನಲಿ ಇದು ಈ ರೀತಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿದೆಯಾ? ನೋಡಿ ಈ ರೀತಿ. ಇದಕ್ಕೆ ಬೇಕಾದರೆ ಒಂದು ಮಧ್ಯಕ್ಕೆ ನಾವು ಈ ರೀತಿ ಬೀಡ್ಸ್ಗಳನ್ನ ತಗೊಂಡು ನೋಡಿ ಈ ರೀತಿ ಬೀಡ್ಸಿಂದ ಬೇಕಂದರೆ ನಾವಿಲ್ಲಿ ಸೆಂಟ್ರಿಗೆ ಇದನ್ನು ಅಂಟಿಸ್ಬೋದು ಈ ರೀತಿ ನೋಡಿ. ಮತ್ತು ಈ ರೀತಿ ಒಂದು ಚಿಕ್ಕ ಯು ಪಿನ್ನ ತಗೊಂಡು ನೋಡಿ ಇದನ್ನು ಇದರೊಳಗಡೆ ಸೇರಿಸಿ ಬೀಟನ್ನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು. ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಮನೆಯಲ್ಲಿ ಅಥವಾ ಪಾರ್ಲರ್ನಲ್ಲಿ ಕಟ್ ಮಾಡಿರ್ತಕ್ಕಂಥ ಹೇರಿಂದ ಯಾವ ರೀತಿ ಹೇರ್ ಎಕ್ಸಸರೀಸ್ನ ರೆಡಿ ಮಾಡ್ಕೊಬೋದು ಅಂತ ಹೇಳಿ. ಫ್ರೆಂಡ್ಸ್ ನೋಡಿ, ಇದು ನಾನು ಮೊದಲು ರೆಡಿ ಮಾಡಿ ಟ್ರೈ ಮಾಡಿರ್ತಕ್ಕಂಥ ಎಕ್ಸಸರಿ. ಇದು ಯಾವ ರೀತಿ ಬಂದಿದೆ ಅಂತ ನೋಡಿ. ಮೊದಲು 2 ಕೆಟ್ಟೋಯ್ತು, ಅಷ್ಟು ಚೆನ್ನಾಗಿ ಬಂದಿಲ್ಲ, ಆದರೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ನೋಡಿ ಈ ರೀತಿ ಬಂದಿದೆ. ಫಸ್ಟ್ಗೆನೇ ನಾವು ಮಾಡಬೇಕಂದ್ರೆ ಈ ರೀತಿ ಸ್ವಲ್ಪ ಕೆಟ್ಟೋಯ್ತು, ಬಟ್ ಆದರೆ ನೆಕ್ಸ್ಟ್ ಮಾಡ್ತಾ ಈ ರೀತಿ ಫಿನಿಶಿಂಗ್ ಬಂದಿದೆ ನೋಡಿ. ಚೆನ್ನಾಗಿ ಕಾಣಿಸುತ್ತೆ ಇದು. ಫ್ರೆಂಡ್ಸ್, ನೀವು ಇದನ್ನು ಮದುವೆಗಳಿಗೆಲ್ಲ ಯೂಸ್ ಮಾಡ್ಕೊಬೋದು. ಮದುವೆಯಲ್ಲಿ ಬ್ರೈಡ್ಗೆ ನಾವು ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಹೇರ್ ಸ್ಟೈಲ್ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅಂಥ ಟೈಮಲ್ಲಿ ನೀವು ಈ ಥರ ಎಕ್ಸಸರೀಸ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಾವು ಹೇರ್ ಸ್ಟೈಲ್ ಮಾಡಬೇಕಂದ್ರೆ ಫಾಸ್ಟಾಗಿ ಯಾವುದಾದ್ರೂ ಒಂದು ಮೆಸಿ ಬ್ರೈಡ್ ಥರ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಈ ರೀತಿ ಎಕ್ಸಸರೀಸ್ನ ನಾವು ಫಿಕ್ಸ್ ಮಾಡಿಕೊಂಡ್ರೆ ಯೂನಿಕಾಗಿ ಕೂಡ ಇರುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇದನ್ನು ನಾವೇ ರೆಡಿ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾವು ಫ್ರೀ ಇರಬೇಕಾದ್ರೆ ಕಟ್ಟಿಂಗ್ ಹೇರ್ಸು ಪಾರ್ಲರ್ ರನ್ ಮಾಡ್ತಾ ಇರೋರಿಗೆ ಸಿಗುತ್ತೆ. ಯಾವಾಗ್ಲೂ ಆಲ್ಮೋಸ್ಟ್ ಇರುತ್ತೆ, ಕಟ್ಟಿಂಗ್ ಮಾಡಿಸ್ತಾನೆ ಇರ್ತಾರೆ ಕ್ಲೈಂಟ್ಸು. ಅದನ್ನು ನಾವು ವೇಸ್ಟ್ ಆಗಿ ಬಿಸಾಕೋ ಬದಲು ಈ ರೀತಿ ಕೂಡ ನಾವು ಯೂಸ್ ಮಾಡಿಕೊಂಡು ಇದನ್ನು ಹೇರ್ ಸ್ಟೈಲಲ್ಲಿ ನಾವು ಯೂಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಈ ಎಕ್ಸಸರೀಸ್ನ ಯೂಸ್ ಮಾಡಿ ಹೇರ್ ಸ್ಟೈಲ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ ನಾನು ನಿಮಗೆ ಯಾವ ರೀತಿ ಇದನ್ನು ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.